ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇಂಗ್ಲಿಷ್ ಸ್ಪೀಕಿಂಗ್, ಸ್ಪೋಕನ್ ಇಂಗ್ಲಿಷ್ಗೆ ನಮಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಬೇಕಾಗಿರುವಂತಹ ಸಿಚುವೇಶನಲ್ ಸೆಂಟೆನ್ಸಸ್. ಅಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ದಿನಕ್ಕೆ 150, 100, 300, 500 ಸೆಂಟೆನ್ಸ್ ನೀವು ಕಲಿಯೋದಕ್ಕಿಂತ ಸಿಚುವೇಶನ್ಗೆ ಬೇಕಾಗಿರೋ ಸೆಂಟೆನ್ಸಸ್ ಅನ್ನು ಕಲಿತ್ರೆ ಮಾತ್ರ ನಿಮ್ದು ಇಂಗ್ಲಿಷ್ ಸ್ಪೀಕಿಂಗ್ ಇಂಪ್ರೂವ್ ಆಗೋದು. ಸೊ ಹಾಗಾಗಿ ನಾನು ಸ್ನೇಹಿತರ ಸೀರೀಸ್ ಮಾಡ್ತಾ ಇದ್ದೀನಿ ಸಿಚುವೇಶನಲ್ ಸೆಂಟೆನ್ಸ್. ಯಾವ್ಯಾವ ಸಿಚುವೇಶನ್ಸ್ ಅಲ್ಲಿ ಏನೇನು ನಾವು ಅಟ್ಲೀಸ್ಟ್ 10 ಸೆಂಟೆನ್ಸ್ ನಿಮಗೆ ಗೊತ್ತಿರಬೇಕು. 10 ಸೆಂಟೆನ್ಸಸ್ ಸಿಚುವೇಶನ್ಗೆ, ಒಂದು ಸಿಚುವೇಶನ್ಗೆ ನಿಮಗೆ 10 ಸೆಂಟೆನ್ಸಸ್ ಗೊತ್ತಿರಬೇಕು. ಜಾಸ್ತಿ ಗೊತ್ತಿದ್ರು ಇನ್ನೂ ಒಳ್ಳೇದು. ಅಟ್ ಲೀಸ್ಟ್ 10 ಸೆಂಟೆನ್ಸ್ ಆದ್ರೂ ಗೊತ್ತಿರಬೇಕು. ಆ ತರ 10 ಸೆಂಟೆನ್ಸಸ್ ನಾನು ನಿಮಗೆ ಹೇಳ್ಕೊಡ್ತೇನೆ. 10 ಆದ್ರೂ ಆಯ್ತು, 15 ಆದ್ರೂ ಆಯ್ತು. ಲೆಟ್ಸ್ ಸಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್, ಇವತ್ತಿನ ಸಿಚುವೇಶನ್ ಏನು? ಆಸ್ಕಿಂಗ್ ಫಾರ್ ಅಂಡ್ ಗಿವಿಂಗ್ ಡೈರೆಕ್ಷನ್ಸ್. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಇವತ್ತಿನ ಕಾಂಟೆಕ್ಸ್ಟ್ ಅಥವಾ ಇವತ್ತಿನ ಸಿಚುವೇಶನ್ ಏನು? ಯಾರಾದರೂ ನಿಮ್ಮ ಹತ್ರ ಡೈರೆಕ್ಷನ್ ಕೇಳಿದ್ರೆ, ಇಲ್ಲಿಗೆ ಹೆಂಗೆ ಹೋಗಬೇಕು, ಹಾಸ್ಪಿಟ್ಲಿಗೆ ಹೇಗೆ ಹೋಗಬೇಕು, ಮಾರ್ಕೆಟಿಗೆ ಹೇಗೆ ಹೋಗಬೇಕು, ಅಥವಾ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ATM ಎಲ್ಲಿದೆ, ಹೆಂಗೆ ಹೋಗೋದು, ಈ ಥರ ಎಲ್ಲ ನೀವು ಕೇಳೋದಾದ್ರೆ, ಅಥವಾ ನೀವು ಕೇಳೋದಾದ್ರೆ, ಅಥವಾ ನಿಮಗೆ ಯಾರಾದರೂ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೂ ಗೊತ್ತಿರಬೇಕು, ಹಾಗೆ ನಿಮಗೂ ಅದನ್ನು ಕೇಳಕ್ಕೆ ಗೊತ್ತಿರಬೇಕು. ಸೊ ಹೌ ಡು ವಿ ಆಸ್ಕ್ ದ್ಯಾಟ್? ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ಸ್. ಓಕೆ, ದಾರಿಯನ್ನು ಕೇಳುವಾಗ ಅಥವಾ ಹೇಳುವಾಗ. ಸೊ ಇದು ನೋಡಿ, ತೀರಾ ಬೇಸಿಕ್ ಅಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ. ಬೇಸಿಕ್ ಇಂಗ್ಲಿಷ್ ನಿಮಗೆ ಇಂಗ್ಲಿಷ್ ಕನ್ನಡ ಓದಕ್ಕೆ ಬೇಸಿಕ್ ಗ್ರಾಮರ್ ಎಲ್ಲ ಗೊತ್ತಿರಬೇಕು. ಅಂಥವ್ರು ಮಾತ್ರ ಇದನ್ನ ನೋಡ್ರಿ. ಇಲ್ಲಾಂದ್ರೆ ನೋಡಿದ್ರು ನಿಮಗೆ ಇದನ್ನ ಬಾಯ್ಪಾಠ ಮಾಡಿ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ರೀಡ್ ಆರ್ ಲಿಸನ್, ಜಸ್ಟ್ ವಾಚ್ ಮೀ ಸೇಯಿಂಗ್ ದೀಸ್ ಸೆಂಟೆನ್ಸಸ್ ಅಂಡ್ ಇದನ್ನ ಅರ್ಥ ಕರೆಕ್ಟ್ ಆಗಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತೀನಿ, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರು ಸಾಕು. ಓಕೆ, ಸೊ ಫಸ್ಟ್ ಒನ್ ನೋಡಿ, ಎಕ್ಸ್ಕ್ಯೂಸ್ ಮೀ ಅಂದ್ರೆ ಕ್ಷಮಿಸಿ. ಕನ್ನಡದಲ್ಲಿ ಆಕ್ಚುಲಿ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಕ್ಷಮಿಸಿ ಅಂತ ಅರ್ಥ, ಬಟ್ ಕನ್ನಡದಲ್ಲಿ ಯಾರು ಕೇಳೋದಿಲ್ಲ. ಬಟ್ ಇಂಗ್ಲಿಷಲ್ಲಿ ಇಟ್ಸ್ ಅ ವೆರಿ ಕಾಮನ್ ಫ್ರೇಸ್. ಎಕ್ಸ್ಕ್ಯೂಸ್ ಮೀ, could you tell me the way to the bus stand? Okay, excuse me, could you tell me the way to the bus stand? ದಯವಿಟ್ಟು ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹೋಗೋದು ಅಂತ ಹೇಳ್ತೀರಾ? could you tell me? ಸೊ ಎಕ್ಸ್ಕ್ಯೂಸ್ ಮೀ ಅಂತ ಫಸ್ಟ್ ಯೂಸ್ ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ನೀವು ಯಾರಾದರೂ ಅಪರಿಚಿತರಿಗೆ ಮೀಟ್ ಮಾಡಬೇಕಾದ್ರೆ ಎಕ್ಸ್ಕ್ಯೂಸ್ ಮೀ ಅಂತಾನೆ ಕೇಳಬೇಕು. ಡೈರೆಕ್ಟ್ ಆಗಿ ಹೋಗಿ ನೀವು could you tell me the way to the bus stand ಅಂತ ಕೇಳೋಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಕ್ಷಮಿಸ್ತೀರಾ ಅಂತ ಅರ್ಥ, ಬಟ್ ಇಟ್ ಡಸಂಟ್ ಮೀನ್ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಅದರ ಅರ್ಥ ಇಲ್ಲ. ಓಕೆ, ಸೊ could you tell me ಅಥವಾ can you tell me ಅಂತ ಕೇಳಬೇಡಿ. ಹೊಸಬರಿಗೆ ಕೇಳಬೇಕಾದ್ರೆ could you ಅಂತಾನೆ ಹೇಳಬೇಕು. could you please ಅಂತ ಹೇಳಿದ್ರು ಓಕೆ. could you please tell me the way to the bus stand? ಓಕೆ, ಬಸ್ ನಿಲ್ದಾಣಕ್ಕೆ ಹೋಗುವ ದಾರಿಯನ್ನು ಸ್ವಲ್ಪ ತಿಳಿಸ್ತೀರಾ ಅಥವಾ ಹೇಳ್ತೀರಾ? ರೈಟ್, ಸೊ ಸ್ವಲ್ಪ ಪೊಲೈಟ್ ಆಗಿರ್ಬೇಕು ನಾವು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಎರಡನೇದು, ಹೌ ಡು ಐ ಗೆಟ್ ಟು ದ ರೈಲ್ವೆ ಸ್ಟೇಷನ್ ಫ್ರಮ್ ಹಿಯರ್? ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೇಗೆ ತಲುಪುವ ದಾರಿ ಯಾವುದು? ಈ ಮೀನಿಂಗ್ ಎಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿಂದ ನಾನು ರೈಲ್ವೆ ನಿಲ್ದಾಣಕ್ಕೆ ಹೇಗೆ ಹೋಗಬೇಕು ಅಥವಾ ಹೇಗೆ ತಲುಪೋದು? ಹೌ ಡು ಐ ಗೆಟ್ ಅಂದ್ರೆ ಆಕ್ಚುಲಿ ಅಲ್ಲಿ ನಾನು ತಲುಪೋದು ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ನಾನು ಹೇಗೆ ತಲುಪೋದು? ಹೌ ಡು ಐ ಗೆಟ್ ದ್ಯಾಟ್? ಗೆಟ್ ಅಂದ್ರೆ ನೋಡಿ ಮೀನಿಂಗ್ ತುಂಬಾ ಇದೆ. ಸೊ ಇಲ್ಲಿ ನಾನು ಅಲ್ಲಿಗೆ ತಲುಪುವುದು ಹೇಗೆ? ಹೌ ಡು ಐ ಗೆಟ್ ಇಟ್? ನನಗದು ಹೇಗೆ ಸಿಗುತ್ತೆ ಅನ್ನೋದು ಗೆಟ್ ಅಂದ್ರೆ. ಇಲ್ಲಿ ಗೆಟ್ ಟು ದ ರೈಲ್ವೆ ಸ್ಟೇಷನ್. ಹೌ ಡು ಐ ಗೆಟ್ ಟು ದ ರೈಲ್ವೆ ಸ್ಟೇಷನ್? ಓಕೆ, ನೆಕ್ಸ್ಟ್ ನೋಡಿ, ಇಸ್ ದೇರ್ ಅ ಹಾಸ್ಪಿಟಲ್ ನಿಯರ್ ಬೈ?
ಇಸ್ ದೇರ್ ಅ ಹಾಸ್ಪಿಟಲ್ ನಿಯರ್ ಬೈ? ಹತ್ತಿರದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ? ಹತ್ತಿರದಲ್ಲಿ ಯಾವ್ದಾದ್ರು ನಿಯರ್ ಬೈ ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಆಸ್ಪತ್ರೆ ಇದೆಯೇ? ಸೊ ಇದೆಯೇ ಅಂತ ಕೇಳಲಿಕ್ಕೆ ನಾವು ಏನು ಹೇಳಬೇಕು? ಇಸ್ ದೇರ್. ಓಕೆ, ಈಸ್ ದೇರ್ ಅ ಹಾಸ್ಪಿಟಲ್? ದೇರ್ ಈಸ್. ಸಿ ದಿ ಸೆಂಟೆನ್ಸ್ ಏನು? ಇದನ್ನ ನಾವು ಸೆಂಟೆನ್ಸ್ ಅಂತ ಮಾಡಿದಾಗ ದರ್ ಇಸ್ ಅ ಹಾಸ್ಪಿಟಲ್ ನಿಯರ್ ಬೈ, ದರ್ ಇಸ್ ಅ ಹಾಸ್ಪಿಟಲ್ ನಿಯರ್ ಬೈ. ಇಲ್ಲೇ ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ಇದೆ, ದೇರ್ ಈಸ್ ಅ ಹಾಸ್ಪಿಟಲ್. ಅದೇ ನಾವು ಹಾಸ್ಪಿಟಲ್ ಇದೆಯಾ ಅಂತ ಕೇಳಲಿಕ್ಕೆ ದೇರ್ ಫಸ್ಟ್ ಈಸ್ ಇರೋದು ಫಸ್ಟಿಗೆ ಬರುತ್ತೆ. ಇಸ್ ದರ್ ಅ ಹಾಸ್ಪಿಟಲ್? ಹಾಸ್ಪಿಟಲ್ ಇದೆಯಾ? ದರ್ ಇಸ್ ಅ ಹಾಸ್ಪಿಟಲ್, ಹಾಸ್ಪಿಟಲ್ ಇದೆ. ಇಸ್ ದರ್ ಅ ಹಾಸ್ಪಿಟಲ್? ಹಾಸ್ಪಿಟಲ್ ಇದೆಯಾ? ಕನ್ನಡದಲ್ಲಿ ಯಾ ಸೇರುತ್ತೆ, ಇಂಗ್ಲಿಷಲ್ಲಿ ಏನು ಸೇರಲ್ಲ. ಆ ಕಡೆ ಈ ಕಡೆ ವರ್ಡ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ 4ನೇದು ನೋಡಿ, ವೇರ್ ಇಸ್ ದ ನಿಯರೆಸ್ಟ್ ATM ಲೊಕೇಟೆಡ್? ಅಥವಾ ಲೊಕೇಟೆಡ್ ಅಂತ ಕೇಳದೇ ಇದ್ರು ವೇರ್ ಇಸ್ ದ ನಿಯರೆಸ್ಟ್ ATM ಅಂತಲೂ ಕೇಳ್ಬೋದು. ಲೊಕೇಟೆಡ್ ಅಂತ ಹಾಕಿದ್ರೆ ಅದು ಇಂಟರ್ಮೀಡಿಯೇಟ್ ಆಗುತ್ತೆ, ಐ ಮೀನ್ ಅಡ್ವಾನ್ಸ್ ಲೆವೆಲ್ ಆಗುತ್ತೆ, ನೋ ಪ್ರಾಬ್ಲಮ್. ಓಕೆ, ಸೊ ವೇರ್ ಇಸ್ ದ ನಿಯರೆಸ್ಟ್ ATM? ನನಗೆ ತುಂಬಾ ಹತ್ತಿರವಾಗಿರೋ ATM ಯಾವುದು ಅಥವಾ ಎಲ್ಲಿದೆ? ಎಲ್ಲಿದೆ? ವೇರ್ ಈಸ್. ಲೊಕೇಟೆಡ್ ಅಂದ್ರೆ ಇರುವಂಥದ್ದು. ಓಕೆ, am I on the right road for the main market? Am I on the right road for the main market? ನಾನು ಮೇನ್ ಮಾರ್ಕೆಟಿಗೆ ಹೋಗೋ ಮೇನ್ ಮಾರ್ಕೆಟಿಗೆ ಹೋಗುವ ದಾರಿಯಲ್ಲಿ ನಾನು ಸರಿಯಾಗಿದ್ದೀನಾ? ಇದೇ ನಾನು ಹೋಗ್ತಿರೋ ದಾರಿ ಸರಿ ಇದೆಯಾ ಅಂತ ಅರ್ಥ. ಓಕೆ, ಸೊ ನಾನು ಮೇನ್ ಮಾರ್ಕೆಟಿಗೆ ಹೋಗುವ ದಾರಿ ಸರಿಯಾದ ರಸ್ತೆಯಲ್ಲಿದ್ದೇನೆಯೇ? ಮೇನ್ ಮಾರ್ಕೆಟ್ಗೆ ನಾನು ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀನಿ, ಈ ರೋಡ್ ಮೇನ್ ಮಾರ್ಕೆಟಿಗೆ ಹೋಗುತ್ತಾ? ನಾನು ಇಲ್ಲೇ ಅದು ಸರಿಯಾದ ರೋಡಲ್ಲಿ ಇದ್ದೀನಾ ಅಂತ ಕೇಳಬೇಕಾದ್ರೆ am I, am ಫಸ್ಟ್ ಬರಬೇಕು. am I on? I am on ಅಲ್ಲ, I am ಅಂದ್ರೆ that's a sentence. am I? that's a question. Okay, next, can you show me the map please? Okay, can you show me the map please? ನೆಕ್ಸ್ಟ್, ಮ್ಯಾಪ್ ಏನಾದರೂ ಇದ್ರೆ ನನಗೆ ತೋರಿಸ್ತೀರಾ? ಮ್ಯಾಪ್ ಇದ್ರೆ ಕ್ಯಾನ್ ಯು ಶೋ ಮಿ ದ ಮ್ಯಾಪ್ ಪ್ಲೀಸ್, ಆರ್ ಕ್ಯಾನ್ ಯು ಶೋ ಮಿ ಆನ್ ದ ಮ್ಯಾಪ್ ಪ್ಲೀಸ್? ಓಕೆ, ಆನ್ ದ ಮ್ಯಾಪ್, ಮ್ಯಾಪ್ ಅಲ್ಲಿ ತೋರಿಸ್ತೀರಾ? ಕ್ಯಾನ್ ಯು ಶೋ ಮಿ ಆನ್ ದ ಮ್ಯಾಪ್, ಇನ್ ದ ಮ್ಯಾಪ್ ಅಲ್ಲ, ಕ್ಯಾನ್ ಯು ಶೋ ಮಿ ಆನ್ ದ ಮ್ಯಾಪ್. ಕ್ಯಾನ್ ಯು ಶೋ ಮಿ ದ ಮ್ಯಾಪ್ ಅಂದ್ರೆ ನನಗೆ ಮ್ಯಾಪ್ ತೋರಿಸಿ ಅಂತ, ಮ್ಯಾಪ್ ನಲ್ಲಿ ನನಗೆ ತೋರಿಸಿ. ಕ್ಯಾನ್ ಯು ಶೋ ಮಿ ಆನ್ ದ ಮ್ಯಾಪ್ ಪ್ಲೀಸ್? ಮ್ಯಾಪ್ ಅಲ್ಲಿ ಈ ಲೊಕೇಶನ್ ನನಗೆ ತೋರಿಸ್ತೀರಾ? ಓಕೆ, ಸೊ ಈ ತರ ಕೇಳೋದಾದ್ರೆ ಯು ಕ್ಯಾನ್ ಆಸ್ಕ್ ಲೈಕ್ ದಟ್. ಓಕೆ, ನೆಕ್ಸ್ಟ್, ಗಿವಿಂಗ್ ಸಿಂಪಲ್ ಡೈರೆಕ್ಷನ್ಸ್. ಈಗ ನೀವು ಡೈರೆಕ್ಷನ್ ಕೇಳೋದಕ್ಕೆ ಓಕೆ, ಇಷ್ಟು ಹೊತ್ತು ಕೇಳಿದ್ರಿ, ಈಗ ಹೇಳೋದು ಹೇಗೆ? ಯಾರೋ ನಿಮ್ಮ ಹತ್ರ ಡೈರೆಕ್ಷನ್ ಕೇಳ್ತಾರೆ, ಅವಾಗ ನೀವು ಹೆಂಗೆ ಹೇಳ್ತೀರಾ? ಗೋ ಸ್ಟ್ರೈಟ್ ಅಹೆಡ್. ಅದಕ್ಕೆಲ್ಲ ಉತ್ತರ. ಈಗ ನಾನು ಮಾರ್ಕೆಟಿಗೆ ಹೆಂಗೆ ಹೋಗ್ಬೇಕು? ಸೊ ಹೌ ಡು ಐ ಗೆಟ್ ಟು ದ ಮಾರ್ಕೆಟ್? ದೆನ್ ಯು ಕ್ಯಾನ್ ಸೇ ಹಿಂಗೆ ಸ್ಟ್ರೈಟ್ ಹೋಗ್ರಿ ಅಂತ ಹೇಳೋದಾದ್ರೆ ಗೋ ಸ್ಟ್ರೈಟ್ ಅಹೆಡ್, ಮುಂದಕ್ಕೆ ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ರಿ, ಗೋ ಸ್ಟ್ರೈಟ್ ಅಹೆಡ್. ನೆಕ್ಸ್ಟ್, ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಕಾರ್ನರ್. ಟರ್ನ್ ಲೆಫ್ಟ್. ಓಕೆ, ಸೊ ಈಗ ಹಾಸ್ಪಿಟಲ್ಗೆ ಹೆಂಗೆ ಹೋಗಬೇಕು? ಹೌ ಡು ಐ ಗೆಟ್ ಟು ದ ಹಾಸ್ಪಿಟಲ್? ಓಕೆ, ಟರ್ನ್ ಲೆಫ್ಟ್, ಆಮೇಲೆ ಏನಿದೆ? ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಕಾರ್ನರ್. ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಕಾರ್ನರ್. ಸೊ ಮುಂದೆ ಕಾರ್ನರ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ನೀವು ಲೆಫ್ಟಿಗೆ ಟರ್ನ್ ಆಗ್ರಿ. ಟರ್ನ್ ಲೆಫ್ಟ್ ಅಟ್ ದ ನೆಕ್ಸ್ಟ್ ಕಾರ್ನರ್. ನೆಕ್ಸ್ಟ್ ಕಾರ್ನರ್ ಅಂದ್ರೆ ನೆಕ್ಸ್ಟ್ ಕ್ರಾಸ್ ಅಲ್ಲಿ ನೀವು ಲೆಫ್ಟಿಗೆ ಟರ್ನ್ ಆಗ್ರಿ. ಓಕೆ, ಮುಂದಿನ ಮೂಲೆಯಲ್ಲಿ ಮೂಲೆ ಅಂದ್ರೆ ಈಗ ಕಾರ್ನರ್ ಅಂತ ಹೇಳಿದ್ರೆ ಮೂಲೆ ಅಂತ ಬರುತ್ತೆ. ಓಕೆ, ಚೆಕ್ ಅಥವಾ ಇಲ್ಲಿ ನೋಡಿ, ಚೆಕ್ ಅ ರೈಟ್ ಟರ್ನ್ ಆಫ್ಟರ್ ದ ಸಿಗ್ನಲ್. ಚೆಕ್ ಅ ರೈಟ್ ಟರ್ನ್ ಆಫ್ಟರ್ ದ ಸಿಗ್ನಲ್. ಸಿಗ್ನಲ್ ಆದಮೇಲೆ ನೀವು ರೈಟ್ ಟರ್ನ್ ತಗೊಳ್ಳಿ. ಟೇಕ್ ಅ ರೈಟ್ ಟರ್ನ್ ಆಫ್ಟರ್ ದ ಸಿಗ್ನಲ್. ಓಕೆ, ಸಿಗ್ನಲ್ ಆದಮೇಲೆ ಕೀಪ್ ವಾಕಿಂಗ್ ಫಾರ್ ಅಬೌಟ್ 5 minutes. ಓಕೆ, ಸೊ ಕೀಪ್ ವಾಕಿಂಗ್, ಈಗ ಹತ್ತಿರದಲ್ಲೇ ಇರುತ್ತೆ, 5 ನಿಮಿಷ ಇರುತ್ತೆ. ಕೀಪ್ ವಾಕಿಂಗ್ ಫಾರ್ ಅಬೌಟ್ 5 minutes. ಓಕೆ, ಯು ಕ್ಯಾನ್ ರೀಚ್ ದಟ್. ಇಲ್ಲಿಂದ ಒಂದು 5 ನಿಮಿಷ ನಡೀರಿ ಸಾಕು. ಇಲ್ಲಿಂದ 5 ನಿಮಿಷ ನಡ್ಕೊಂಡು ಹೋಗ್ರಿ. ಯು ವಿಲ್ ಗೆಟ್ ಟು ದ ಹಾಸ್ಪಿಟಲ್. ಓಕೆ, ಇಟ್ಸ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ಇಟ್ಸ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಇಲ್ಲೇ ನಿಮ್ಮ ಎಡಗಡೆನೇ ಇದೆ ನೋಡಿ. ಇಟ್ಸ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್. ನಿಮ್ಮ ಎಡಗಡೆಗೆ ಆ ಸ್ಥಳ ಇದೆ. ಓಕೆ, ನೆಕ್ಸ್ಟ್, ಅಥವಾ ಗೋ ಪಾಸ್ ದ ಬ್ಯಾಂಕ್ ಅಂಡ್ ದೆನ್ ಟರ್ನ್ ಲೆಫ್ಟ್. ಗೋ ಪಾಸ್ ದ ಬ್ಯಾಂಕ್ ಅಂಡ್ ದೆನ್ ಟರ್ನ್ ಲೆಫ್ಟ್ ಅಂದ್ರೆ ಫಾಸ್ಟ್ ಅಂದ್ರೆ ಬ್ಯಾಂಕನ್ನು ಪಾಸ್ ಮಾಡ್ಕೊಂಡು ಹೋಗಿ ಅಥವಾ ಬ್ಯಾಂಕನ್ನು ಮುಗಿಸ್ಕೊಂಡು ಹೋಗಿ. ಬ್ಯಾಂಕ್ ಆದ್ಮೇಲೆ ನಿಮಗೆ ಆ್ಯಂಡ್ ಏನಿದೆ, ದೆನ್ ಟರ್ನ್ ಲೆಫ್ಟ್, ನಂತರ ನೀವು ಲೆಫ್ಟಿಗೆ ಟರ್ನ್ ಆಗ್ರಿ. ಓಕೆ, ಸೊ ಈ ಥರದ ಡೈರೆಕ್ಷನ್ಸ್ ಹೇಳಬೇಕಾದ್ರೆ ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಯೂಸಿಂಗ್ ಲ್ಯಾಂಡ್ ಮಾರ್ಕ್ಸ್. ನಾವು ಲ್ಯಾಂಡ್ ಮಾರ್ಕ್ಸ್ ಯೂಸ್ ಮಾಡೋದು. ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ಗೊತ್ತಲ್ವಾ? ನೋಡಿ, ಇಟ್ಸ್
ಗುರುತು. ಲ್ಯಾಂಡ್ ಮಾರ್ಕ್ಸ್ ಅಂದ್ರೆ ಗುರುತು. ಏನ್ ಗುರುತು? ಯಾವ್ದಾದ್ರು ಹಾಸ್ಪಿಟಲ್ ಇರುತ್ತೆ, ಯಾವ್ದಾದ್ರು ಮೆಡಿಕಲ್ ಶಾಪ್ ಇರುತ್ತೆ, ಅಥವಾ ಯಾವ್ದಾದ್ರು ಒಂದು ಅಂಗಡಿ ಇರುತ್ತೆ, ಲ್ಯಾಂಡ್ ಮಾರ್ಕ್. ಓಕೆ, ಇಟ್ಸ್ ರೈಟ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ಈ ಪೋಸ್ಟ್ ಆಫೀಸ್ ಲ್ಯಾಂಡ್ ಮಾರ್ಕ್. ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಬ್ಯಾಂಕ್ ಇರ್ಬೋದು. ಬ್ಯಾಂಕ್ ಎಲ್ಲಿದೆ? ಇಲ್ಲಿ SBI ಬ್ಯಾಂಕ್ ಇದೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಇದೆ. ಸೊ ಪೋಸ್ಟ್ ಆಫೀಸ್ ನಾವು ಲ್ಯಾಂಡ್ ಮಾರ್ಕ್ ಆಗಿ ತಗೊಳ್ತಿದೀವಿ. ಅದನ್ನ ಇಟ್ಸ್ ರೈಟ್ ನೆಕ್ಸ್ಟ್. ಇಟ್ಸ್ ರೈಟ್ ನೆಕ್ಸ್ಟ್. ಇಲ್ಲಿ ರೈಟ್ ಅಂದ್ರೆ ಬಲಗಡೆ ಅಲ್ಲ, ಇಟ್ಸ್ ರೈಟ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ ಆದ ತಕ್ಷಣ, ಸೊ ಇಟ್ಸ್ ರೈಟ್ ದೇರ್. ಸೊ ಈ ರೈಟ್ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ 2-3 ಮೀನಿಂಗ್ ಇದೆ. ಸಿಚುವೇಶನ್ ತಕ್ಕಂತೆ ಅದ್ರ ಮೀನಿಂಗ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಇಟ್ಸ್ ರೈಟ್. ಈಗ ಉದಾಹರಣೆಗೆ ರೈಟ್ ನಾವ್. ಓಕೆ, ಉದಾಹರಣೆಗೆ ಏನ್ ಹೇಳಬೇಕು ಅಂದ್ರೆ ಫಿನಿಶ್ ಯೋರ್ ಹೋಮ್ ವರ್ಕ್ ರೈಟ್ ನಾವ್. ಇಲ್ಲಿ ರೈಟ್ ಅಂದ್ರೆ ಬಲಗಡೆ ಅಥವಾ ಸರಿ ಅಂತಲ್ಲ. ಫಿನಿಶ್ ಯೋರ್ ಹೋಮ್ ವರ್ಕ್ ನಾವ್. ಫಿನಿಶ್ ಯೋರ್ ಹೋಮ್ ವರ್ಕ್ ನಾವ್. ಈಗ ನಿನ್ನ ಹೋಮ್ ವರ್ಕ್ ಫಿನಿಶ್ ಮಾಡು. ರೈಟ್ ನಾವ್, ಈಗಲೇ, ಆ ಮೀನಿಂಗ್ ಬರುತ್ತೆ. ಇಲ್ಲಿ ಇಟ್ಸ್ ರೈಟ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ಅಲ್ಲೇ ಅದರ ಪಕ್ಕದಲ್ಲೇ ಇದೆ, ಹತ್ತಿರದಲ್ಲೇ ಇದೆ, ಹಂಗೆ ಸ್ಪೆಸಿಫಿಕ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಇಟ್ಸ್ ರೈಟ್ ನೆಕ್ಸ್ಟ್ ಟು ದ ಪೋಸ್ಟ್ ಆಫೀಸ್. ಆರ್ ಯು ವಿಲ್ ಸಿ ಅ ಬಿಗ್ ಟೆಂಪಲ್ ಆನ್ ಯುವರ್ ರೈಟ್. ಯು ವಿಲ್ ಸಿ ಅ ಬಿಗ್ ಅಂದ್ರೆ ನೀವು ಹೋಗ್ತಾ ಮುಂದಕ್ಕೆ ಹೋದ್ರೆ ಯು ವಿಲ್ ಸಿ ಅ ಬಿಗ್ ಟೆಂಪಲ್ ಆನ್ ಯುವರ್ ರೈಟ್. ಓಕೆ, ಆ ಟೆಂಪಲ್ದು ಆಪೋಸಿಟ್ ಅಲ್ಲಿ ಅಥವಾ ಆ ಟೆಂಪಲ್ದು ಪಕ್ಕದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಇಟ್ಕೊಂಡು ಹೇಳಬೇಕಾದ್ರೆ. ಓಕೆ, ನೆಕ್ಸ್ಟ್ ನೋಡಿ, ಇಟ್ಸ್ ಆಪೋಸಿಟ್ ಟು ಗವರ್ಮೆಂಟ್ ಸ್ಕೂಲ್. ಇಟ್ಸ್ ಆಪೋಸಿಟ್ ಟು ಗವರ್ಮೆಂಟ್ ಸ್ಕೂಲ್. ಗವರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಅದರದ್ದು ಆಪೋಸಿಟ್ ಅಲ್ಲಿ ನೀವು ಕೇಳಿರೋ ಸ್ಥಳ ಇದೆ. ಓಕೆ, ರೈಟ್. ಸೊ ಈ ತರದ್ದು ಬಹಳ ಸೆಂಟೆನ್ಸ್ ಇದಾವೆ. ಇದನ್ನ ನೆಕ್ಸ್ಟ್ ನೋಡಿ, ಗೋ ಅಕ್ರಾಸ್ ದ ಬ್ರಿಡ್ಜ್. ಗೋ ಅಕ್ರಾಸ್ ದ ಬ್ರಿಡ್ಜ್. ಸೇತುವೆ ದಾಟಿ ಹೋಗ್ರಿ. ಅಲ್ಲಿದೆ, ನೀವು ಕೇಳ್ತಾ ಇರೋ ಜಾಗ ಅಲ್ಲಿದೆ. ಓಕೆ, ನೆಕ್ಸ್ಟ್ ನೋಡಿ, ಇಟ್ಸ್ ಬಿಟ್ವೀನ್ ದ ಬೇಕರಿ. ಇಟ್ಸ್ ಬಿಟ್ವೀನ್ ದ ಬೇಕರಿ ಅಂಡ್ ದ ಕೆಮಿಸ್ಟ್ ಶಾಪ್. ಕೆಮಿಸ್ಟ್ ಶಾಪ್ ಅಂದ್ರೆ ಮೆಡಿಕಲ್ ಶಾಪ್. ಇಟ್ಸ್ ಬಿಟ್ವೀನ್, ಅವೆರಡರ ಮಧ್ಯದಲ್ಲಿದೆ. ಓಕೆ, ನೆಕ್ಸ್ಟ್ ಗಿವಿಂಗ್ ಡೈರೆಕ್ಷನ್ಸ್ ಫಾರ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇರಬೇಕಾದ್ರೆ, ಡಿಸ್ಟೆನ್ಸ್ ಮೆನ್ಷನ್ ಮಾಡ್ಬೇಕಾದ್ರೆ ಏನಂತ ನೋಡಿ, ಇಟ್ಸ್ ಕ್ವೈಟ್ ಫಾರ್. ಯು ಶುಡ್ ಟೇಕ್ ಅನ್ ಆಟೋ. ಇಟ್ಸ್ ಕ್ವೈಟ್ ಫಾರ್. ಅದು ಸುಮಾರು ದೂರ ಇದೆ, ಅಂದ್ರೆ ಅದು ಸ್ವಲ್ಪ ದೂರ ಇದೆ. ಅದು ಸ್ವಲ್ಪ ದೂರ ಇದೆ, ನೀವು ಆಟೋ ತಗೊಳ್ಳಿ. ಇಟ್ಸ್ ಕ್ವೈಟ್ ಫಾರ್, ಯು ಶುಡ್ ಟೇಕ್ ಅನ್ ಆಟೋ. ಅದು ಸುಮಾರು ಇಲ್ಲಿಂದ ದೂರನೇ ಇದೆ, ನೀವು ಆಟೋ ತಗೊಳ್ಳಿ, ನಡ್ಕೊಂಡು ಹೋಗಬೇಡಿ. ಸೊ ಇಟ್ಸ್ ಅ ಸಜೆಷನ್. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ, ಇಟ್ಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಇಟ್ಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಅಂದ್ರೆ ಆಕ್ಚುಲಿ ಅರೌಂಡ್ ದ ಕಾರ್ನರ್ ಅಂತ ಹೇಳಿದ್ರೆ ಎರಡು ಮೀನಿಂಗ್ ಬರುತ್ತೆ. ಆಕ್ಚುಲಿ ಇಲ್ಲೇ ಹತ್ತಿರದಲ್ಲಿದೆ, ಸದ್ಯದಲ್ಲೇ ಇದೆ, ಹತ್ತಿರದಲ್ಲಿದೆ, ಅಥವಾ ಮೂಲೆಯಲ್ಲಿದೆ, ಆ ಮೀನಿಂಗ್ ಬರುತ್ತೆ. ಬಟ್ ಸಾಮಾನ್ಯವಾಗಿ ಯೂಸ್ ಮಾಡೋದು ಇದು, ಅದು ಅಲ್ಲೇ ಹತ್ತಿರದಲ್ಲಿದೆ. ಇಟ್ಸ್ ಜಸ್ಟ್ ಅರೌಂಡ್ ದ ಕಾರ್ನರ್. ಇಟ್ಸ್ ಅ 10-minute ವಾಕ್ ಫ್ರಮ್ ಹಿಯರ್. ಇಲ್ಲಿಂದ ನಡ್ಕೊಂಡು ಹೋದ್ರೆ ಒಂದು 10 ನಿಮಿಷ ಅಷ್ಟೇನೆ. ಇಟ್ಸ್ ಅ 10-minute ವಾಕ್. ಫಾಲೋ ದಿಸ್ ರೋಡ್ ಫಾರ್ 2 kilometers. ಫಾಲೋ ದಿಸ್ ರೋಡ್. ಇದೇ ರೋಡನ್ನ ಫಾಲೋ ಮಾಡ್ಕೊಂಡು ಹೋಗಿ ಫಾರ್ 2 kilometers. 2 ಕಿಲೋಮೀಟರ್ ತನಕ ಇಲ್ಲಿಂದ ಇದೇ ರೋಡಲ್ಲೇ ಕಂಟಿನ್ಯೂ ಮಾಡಿ. ಫಾಲೋ ದಿಸ್ ರೋಡ್. ಈ ರೋಡ್ನ ಫಾಲೋ ಮಾಡಿ. ಎಷ್ಟು ಸುಂದರವಾಗಿದೆಯಲ್ಲ, ರೈಟ್? ಸೊ ಈ ಥರದ್ದು ಬಹಳಷ್ಟು ಸೆಂಟೆನ್ಸ್ ನಾನು ನಿಮಗೆ ಜಸ್ಟ್ ಒಂದು 21 ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೇನೆ ಅಷ್ಟೇ. ಈ ಥರದ್ದು ಸುಮಾರು ಸೆಂಟೆನ್ಸ್ ಸಿಚುವೇಶನ್ಗೆ, ನಮ್ಮ ಕರೆಕ್ಟಾಗಿ ಸಿಚುವೇಶನ್ಸ್ಗೆ ನಾವು ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕೇ ಹೊರತು ರ್ಯಾಂಡಮ್ ಆಗಿ ಸುಮ್ಮನೆ ಬೇಕಾಬಿಟ್ಟು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಅದು ನಿಮಗೆ ಬೇಕಾಗಿರೋ ಸಿಚುವೇಶನ್ಸ್, ನೀವು ಲೈಫಲ್ಲಿ ಯಾವ್ಯಾವ ಥರ ಸಿಚುವೇಶನ್ಸನ್ನು ಫೇಸ್ ಮಾಡ್ತೀರಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋದನ್ನ ಮಾತ್ರ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಜನರಲ್ ಆಗಿರೋದನ್ನ ಮಾಡಬೇಕು. ಓಕೆ, ಆಲ್ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ನೀವು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ, ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ವಾಟ್ ಎಲ್ಸ್, ಎಸ್ ಅಫ್ಕೋರ್ಸ್, ನಿಮಗೆ ಯಾರಿಗಾದರೂ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಜಾಯ್ನ್ ಆಗೋದಾದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಬೇಸಿಕ್ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋರಿಗೆ ಮತ್ತು ಇಂಗ್ಲೀಷ್ ಮಾತಾಡಲಿಕ್ಕೆ ಬರದೇ ಇರೋರಿಗೆ ಎರಡನ್ನೂ ಕಲಿಸ್ಕೊಡ್ತೀವಿ ನಾವು. ನಿಮಗೆ ಜಸ್ಟ್ ಇಂಗ್ಲೀಷ್ ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಜಸ್ಟ್ ABCD ಗೊತ್ತಿಲ್ಲ ಅಂದರೆ ABCD ಸ್ಟಾರ್ಟ್ ಮಾಡಿ, ನಾವು ನಿಮಗೆ ಇಂಗ್ಲೀಷನ್ನು ಹೇಳ್ಕೊಡ್ತೀವಿ. ಓಕೆ, ಸೊ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ರೈಟ್? Thank you so much for watching this video once again, and I hope you enjoyed this video. Keep watching my videos until my next video uploads. Bye bye. Take care. This is Anil Kumar signing off.